ನಮಸ್ಕಾರ. KSRT ಸೊಸೈಟಿ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯ ಸದಸ್ಯರುಗಳಿಗೆ ಈಗ ನಿನ್ನೆ ನಾನು ವಿಡಿಯೋ ಬಿಟ್ಟ ಮೇಲೆ ಜಾಲತಾಣದಲ್ಲಿ ಸುಳ್ಳು ವದಂತಿಯನ್ನು ಹರಡುತ್ತಿದ್ದಾರೆ ಅಂತ ಯಾರೋ ಮಾತಾಡಬೇಕಾಗಿರೋರು ಮಾತಾಡ್ದೇನೆ ಬೇರೆಯವರು ಮಾತಾಡ್ತಾ ಇದ್ದಾರೆ. ತುಮಕೂರು ನಾಗೇಶ್ವರ್ ಮಾತಾಡ್ತಾ ಇದ್ದಾರೆ. ತುಮಕೂರು ನಾಗೇಶ್ವರ್ ನಾನು ಒಂದು ಪ್ರಶ್ನೆ, ಈ ಹಿಂದೆ ಚಂದ್ರಿಗೆ 5 ಲಕ್ಷ ಚಿಲ್ಲರೆನ ಕೊಡ್ತೀನಿ ಅಂತ ಕೊಟ್ಟಿದ್ದೀವಿ ಕೂಟದ ಕಡೆಯಿಂದ ಕೂಟಕ್ಕೆ ಅಂತ ಹೇಳಿದ್ರಿ. ಅದನ್ನ ಯಾವ ರೀತಿ ಕೊಟ್ಟಿದ್ರಿ? ಚೆಕ್ ಮುಖಾಂತರ ಕೊಟ್ಟಿದ್ರಾ, ಕ್ಯಾಶ್ ಮುಖಾಂತರ ಕೊಟ್ಟಿದ್ದ, ಇಲ್ಲ RTGS ಮುಖಾಂತರ ಮಾಡಿದ್ರ? ಈಗ ನೀವು ಹೇಳ್ತೀರಾ 1800 ರೂಪಾಯಿ ಮುಂಗಡ ಇದನ್ನ ಮಾಡಿದೀವಿ, ಇದು ಫೋನ್ ಖರ್ಚು ಅಂತ ಹೇಳ್ತೀರಾ. ಈಗ ನಿಮ್ಮ ಮೇಲ್ಗಡೆ ನಾನು ಪೇಜ್ ನಂಬರ್ 4 ಅಂತ ಒಂದು ಹಾಕಿರ್ತೀನಿ. ಇದರಲ್ಲಿ ಏನ್ ಮಾಡಿದೀರಿ ನೋಡಿ, ಬಜೆಟ್ ಖರ್ಚು ವೆಚ್ಚ ನೀವು ಮೀಸಲಿಟ್ಟು ಹಣ ಖರ್ಚು ಅಂದ್ರೆ ಬಲಭಾಗಕ್ಕೆ ಖರ್ಚು ಬರೋದು, ರೈಟ್ ಶೇಡ್ಗೆ ಖರ್ಚು ಬರೋದು. ಇದು ನೋಡಿ ಮೀಸಲಿಟ್ಟ ಹಣ, ಇದು ಖರ್ಚು ಆಯ್ತಾ. ನೆಕ್ಸ್ಟ್ ವರ್ಷಕ್ಕೆ ಮಾಡಿರೋದಂತ ನೀವು ಬಜೆಟ್ 2025-26 ಮಾಡಿರುವಂತಹ ಬಜೆಟ್ ಹಣ. ಅದೇ ತರ ನೀವು ಇಲ್ಲೂ ಮೊಬೈಲ್ದು ಕೂಡ ಅದೇ ತರ ಮಾಡಿದ್ದೀರಾ. ನೀವು ಹೇಳ್ತಾ ಇದ್ದೀರಿ ಇಲ್ಲ ಅಂತ ಹೇಳಿ. ಇದು ಮೀಸಲಿಡುವಂತ ಹಣ ಜಾಗ, ಇದು ಖರ್ಚು ಮಾಡಿರೋದು. ನೀವು ಮೀಸಲಿಟ್ಟಿರೋದು 1800 ರೂಪಾಯಿ, ಖರ್ಚು ಮಾಡಿರೋದು 11 ಕೋಟಿ ಚಿಲ್ಲರೆ. ಅರ್ಥ ಆಯ್ತಾ? ಯಾವತ್ತು ಮೀಸಲಿಡುವ ಭಾಗ ಎಡಭಾಗದಲ್ಲಿರುತ್ತೆ, ಖರ್ಚು ಮಾಡುವ ಇದು ಹಣ ಬಲಭಾಗದಲ್ಲಿರುತ್ತೆ. ನೀವು ಸುಳ್ಳು ವದಂತಿ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ನಿಮ್ಮ ಈ ವಿಡಿಯೋದ ಮೇಲ್ಗಡೆ ಪ್ರತಿಯೊಂದು ಪೇಜನ್ನು ಹಾಕಿರ್ತೀನಿ. ಪೇಜ್ ನಂಬರ್ 4 ಹಾಕಿದ್ದೀನಿ, 5 ಹಾಕಿದ್ದೀನಿ, ಪೇಜ್ ನಂಬರ್ 1 ಹಾಕಿ 2 ಹಾಕಿದ್ದೀನಿ. ನೋಡಿ ಅದರಲ್ಲಿ ನೀವು ಜನ ಎಷ್ಟು ಸದಸ್ಯರು ಹೊಂದಿದ್ದೀರಿ ಅಂದ್ರೆ 1,25,000 ಚಿಲ್ಲರೆ ನಮ್ಮ KSRTC ನಿಗಮದಲ್ಲಿದ್ದಾರೆ. ನೀವು ಸದಸ್ಯತ್ವ ಹೊಂದಿರುವುದು 27,148 ಮಾತ್ರ. ಅಂದ್ರೆ 1,25,000ದಲ್ಲಿ 1 ಲಕ್ಷ ಬರೀ 27,000 ಚಿಲ್ಲರೆ ಅಂದ್ರೆ ನಾವೇ ದಡ್ರು, ಅವರೆಲ್ಲ ಬುದ್ಧಿವಂತರು. ವಾಲಂಟ್ರಿ PF ಮಾಡಿಸುವ ಬಿಡ್ರಿ, ಸಂಸ್ಥೆಯಲ್ಲಿ 8% ಕೊಡ್ತಾರೆ. ಬ್ಯಾಂಕಲ್ಲಿ ಮಾಡಿಸುವ ಬಿಡ್ರಿ, RD ಮಾಡಿಸುವ 7% ಕೊಡ್ತಾರೆ. RD ಮಾಡಿಸಿದ್ರೆ ಸುರಿಟಿ ಇಲ್ಲದೆ ಲೋನ್ ಕೊಡ್ತಾರ್ರಿ. ಇನ್ನೊಬ್ಬ ಸುರಿಟಿ ಕೊಟ್ಟು ಯಾಕ್ರಿ ಬಲು ಪಶು ಮಾಡಬೇಕು? ಚೆಕ್ ತಗೋತಿರಲ್ಲ ನೀವು, ಬಾಂಡ್ ಪೇಪರ್ ತಗೋತಿರಲ್ಲ, ಸುರಿಟಿ ಯಾಕೆ ಕೊಡ್ಬೇಕು ನಾವು? ಸುರುಟಿ ಕೊಟ್ಟು ಅವನಿಗೂ ಬಲಪಸು, ನೀನ್ ಸುರುಟಿ ಹಾಕಪ್ಪ ಅನ್ನೋದು. ಅವನ ಹೆಚ್ಚು ಕಡಿಮೆ ಅವನ ಸುರುಟಿ ಮಾಡ್ಕೊಳ್ಳೋದು. ನೀವು ಇಷ್ಟೆಲ್ಲ ದಾಖಲಾತಿ ತಗೊಂಡು ಬ್ಯಾಂಕಲ್ಲಿ ನಡೆಸಬೇಕಾದ್ರೆ ಬ್ಯಾಂಕ್ ಹತ್ರ ಪವರ್ ತಗೊಳ್ಳಿ. ಬ್ಯಾಂಕ್ ಅವ್ರು ಸುರುಟಿ ಕೇಳಲ್ವಲ್ಲ, ನೀವ್ ಯಾಕೆ ಸುರುಟಿ ಕೇಳ್ತೀರಾ? ಈಗ ಸುಳ್ಳು ವದಂತಿ ಅಂತ ನೀವು ಕೊಡ್ತಾ ಇದ್ದೀರಲ್ಲ, ಅಲ್ಲೇ ಹೇಳ್ಬೋಯ್ತಲ್ಲ, ಇರಪ್ಪ ನಾನು ಕ್ಲಿಯರೆನ್ಸ್ ಕೊಡ್ತೀನಿ ನೀವು ಹೇಳ್ಬೋಯ್ತಲ್ಲ. ಯಾಕೆ ಯಾಕೆ ಸಭೆಯಲ್ಲಿ ಎಲ್ಲ ಸೇರಿರ್ತಾರೆ ಗುಮ್ತಾರೆ ಅಂತ. ಇಲ್ಲಿ ವಾಟ್ಸಾಪ್ ಅಲ್ಲಿ ಗುಮ್ಮುಕೋದಲ್ಲ, ಸಭೆಯಲ್ಲಿ. ಈಗ ಮುಂಗಡಣ ನೀವು 4.5 ಕೋಟಿ ಮಡಗಿದಿರಲ್ಲಪ್ಪ ಸ್ವಾಮಿ, ನೆಕ್ಸ್ಟ್ ಹೊತ್ತಿಗೆ ಮೀಸಲಾತಿ. ಹಾಗೆ ಇನ್ನೂ ಮತ್ತೊಂದು ಪೇಜ್ ಈ ವಿಡಿಯೋದ ಕೆಳಗಡೆ ಹಾಕ್ತೀನಿ. ಏನಪ್ಪಾ ಅಂದ್ರೆ ಹೊಸ ಸೇರ್ಪಡೆ ಅಂತ ಇವ್ರಿಗೆ, ಅಂದ್ರೆ ಇದುವರೆಗೂ ಇರಲಿಲ್ಲ ಈ ಹಿಂದೆ. ವೈದ್ಯಕೀಯ ವೆಚ್ಚ ಎಂಪ್ಲಾಯೀಸ್ ಕಲ್ಲಿಗೆ ಅದು ಕೆಳಗಡೆ ಬಂದು ನೋಡಿ. ಡೈರೆಕ್ಟರ್ಗಳು ಇಷ್ಟು ವರ್ಷ ನಡ್ಕೊಂಡ್ಬಂದದ್ನ ಯಾವುದೇ ತರವಾದ ನಿರ್ದೇಶಕರು ಅದೇನಿತ್ತು ಪ್ರೊಸೀಜರ್ ಅದೇ ತರ ದುಡ್ಡು ತಗೋತಿದ್ರು. ಇವ್ರೇನ್ ಮಾಡ್ತಾರೆ, 4 ಲಕ್ಷ ಲೋನ್ ಕೊಡ್ತಾ ಇದೀವಿ ಅಂದ್ರೆ 4 ಲಕ್ಷ ತಗೊಳಕ್ಕೆ ಎಷ್ಟಿರ್ಬೇಕು? 80,000 ಇರಬೇಕು. ಇವರು ಅಕೌಂಟ್ ಅಲ್ಲಿ 40,000 ಇರ್ತದೆ. 40,000 ತುಂಬಿಟ್ಟು 80,000 ಮಾಡಿಕೊಂಡು 1:5 ತಗೊಂಡಿದ್ದಾರೆ. ಇದು ಮೊದಲನೇ ಹಗರಣ. ಅಧ್ಯಕ್ಷ ಓಂಕಾರ್ ಇವ್ರು ಹೆಂಗ್ ತಗೊಂಡ್ರು, ಯಾವ ಅರ್ಹತೆ? ಇವ್ರು ಅಧ್ಯಕ್ಷ ಸ್ಥಾನದಲ್ಲಿ ನುಂಗುದು ಅಲ್ಲದೆ ಸಾಲನ ಹಂಗಾರೆ ಎಲ್ಲರೂ ಮಾಡಿ, ಎಲ್ಲರಿಗೂ ಕಮ್ಮಿ ಇರೋರಿಗೆ ನೀವು 4 ಲಕ್ಷ ಲೋನ್ ಕೊಡಿ ಕಟ್ಟಿಸ್ಕೊಂಡು. 20,000 ಸೇವಿಂಗ್ ಅಮೌಂಟ್ ಇರೋರಿಗೆ 60,000 ಕಟ್ಟಿಸ್ಕೊಳ್ಳಿ. 4 ಲಕ್ಷ ಲೋನ್ ಕೊಡಿ. ಕೋಆಪರೇಟಿವ್ ಬ್ಯಾಂಕ್ ನಿಯಮ ಹೇಳ್ತಿರಲ್ಲ, ಲೋನ್ ತಗೊಬನ್ನಿ, ಹೋಗಿ ಕೆನರಾ ಬ್ಯಾಂಕಲ್ಲಿ ಲೋನ್ ತಗೊಬನ್ನಿ, ಪರ್ಸೆಂಟೇಜ್ಗೆ ಕೊಡಿ. ನಮ್ಮ ಕಾರ್ಮಿಕರಿಗೆ 7% ಹಂಗೆ ಹೋಗಿ SBI ಲೋನ್ ತಗೊಬನ್ನಿ, ಕೊಡಿ. ನಿಮ್ಮ ಬಾಂಡ್ ಅಡಮಾನ ಇಡಿ. ಯಾಕೆ ಮಾಡಲ್ಲ ಇದು? ನೀವು ಪ್ರತಿ ಒಂದು ಬೋಗಸೆ ಇಲ್ಲಿ ನಿಮ್ಗೆ. ಈಗ ಸರ್ಕಾರ ಯಾಕೆ ನಮ್ಗೆ ಸಂಬಳ ಕೊಡಲ್ಲ ಅಂದ್ರೆ ಇದಕ್ಕೆ. ಇರೋದು 13 ಜನ ಡೈರೆಕ್ಟರ್ಗಳಲ್ಲಿ ಕೋಟಿ ನುಂಗ್ತಾವ್ರೆ. ಇವರಿಗೆ ಹಣ ದುಬ್ಬರ ಜಾಸ್ತಿ ಇದೆ.
ಇವ್ರಿಗೆ ಯಾಕೆ ಸಂಬಳ ಕೊಡಬೇಕು ಅನ್ನುವ ಸ್ಥಿತಿಗೆ ನೀವು ತಂದಿಡ್ತಾ ಇದ್ದೀರಿ. ಅಲ್ಲರಿ, ವಿಧಾನಸೌಧದಲ್ಲಿ ಒಳ ಮೀಸಲಾತಿ ಹೊರ ಮೀಸಲಾತಿ ಅಂತ ತಗೊಳ್ಳಿಕ್ಕೆ ಹಿಂಜರಿತಾವ್ರೆ 3 ಜನ 4 ಜನನ. ಆದ್ರೆ ನೀವು 39 ಜನನ ನೇರ ನೇಮಕಾತಿ ಮಾಡ್ಕೊಂಡ್ರಿ. 39 ಜನನ ಅಲ್ಲಿರುವುದು 10-20 ಸೈಜ್ ಅಂತ ಆಫೀಸ್ಗೆ ನೀವು 39 ಜನ ನೇಮಕಾತಿ ಮಾಡ್ಕೊಂಡ್ರಿ. ಆ ನೇಮಕಾತಿ ಮಾಡ್ಕೊಂಡು ಮುಂದೆ ತಾವೆಲ್ಲಿ ಕೂಡಾಕೋದು ಜನನೇ ಜಾಸ್ತಿ ಆಯ್ತಾರ ಅಂತ ಎಲ್ಲಾ ಕಡೆ ಒಂದು ವಿಭಾಗ ತೆಗೆದ್ರಿ. ಎಲ್ಲಾ ಕಡೆ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿಗಳಿದೆ, ಅಲ್ಲೂ ನೀವು ತಗೊಳ್ಬೋದಿತ್ತು ಬಾಡಿಗೆಗೆ. ಅದು ಸೌಕರ್ಯ, ಬಸ್ ಸೌಕರ್ಯ ಇಲ್ಲದಿರುತ್ತಾವು, ಸ್ಟಾಪ್ ಇಲ್ಲದಿರುತ್ತಾವ, ತಗೊಂಡೋಗಿ ಬಾಡಿಗೆಗೆ ಮಾಡಿದ್ರಿ ನಿಮ್ಮ ಅನುಕೂಲಕ್ಕೆ. ಇವೆಲ್ಲ ಬೇಕಿತ್ತ? ಇಷ್ಟು ವರ್ಷ ನಡ್ಕೊಳ್ದಿರೋದು ಈಗೇನ್ ಮಾಡಿದ್ರಿ? ಏಕಾಏಕಿ 1170 ರೂಪಾಯಿ ಕಟ್ ಮಾಡ್ತಾ ಇದ್ರಿ ಕೆಲವ್ರಿಗೆ. ಅವ್ರೇನು ಬರ್ಕೊಟ್ಟಿದ್ರಾ? ಬರ್ಕೊಡದೆ ಇರೋರು ಕಟ್ ಮಾಡಿದೀರಾ? ಅವ್ ದಾಖಲಾತಿ ನಾವು ಬಿಡುಗಡೆ ಮಾಡ್ತೀವಿ. ಯಾರು ಬರ್ಕೊಟ್ಟಿಲ್ಲ, ಕೆಲವರು ಕಟ್ ಮಾಡಿದೀರಾ. ನೀವು ಎಲ್ಲ ಸದಸ್ಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ, ನಿಮಗೆ ಕೈ ಮುಗ್ದಿ ನೀವು ಸದಸ್ಯತನ ರದ್ದು ಮಾಡ್ಕೊಳ್ಳಿ. ಇವ್ರು ತಿನ್ನಕ್ಕೆ ಉಣ್ಣಕ್ಕೆ ಹೆಂಗೆ ಬರುತ್ತೆ? ಈಗ 15 ಲಕ್ಷ ಕೊಟ್ಟು ಸೇರ್ಕೊಂಡವ್ರ ಕೆಲಸಕ್ಕೆ ಅಂತ ಹೂವೆ ಅದು ನಮ್ಮ ಹತ್ರ ಇಲ್ಲ. 15 ಲಕ್ಷ ತಗೊಂಡಿರೋರಿಗೆ ಇನ್ನು 4 ಲಕ್ಷ ಕೊಟ್ಟು ಪರ್ಮನೆಂಟ್ ಮಾಡ್ಬೇಕಂತ ಅವ್ರೆ. 4 ಲಕ್ಷ ವಸೂಲಿ ಮಾಡಿ. ಅದು ನಮಗೆ ಬಂದಂತ ಕಿವಿ ಮಾತುಗಳು. ಆದ್ರೆ ಆ 4 ಲಕ್ಷನ ಆ ಎಂಪ್ಲಾಯಿಗಳು ಕೇಸ್ ಆಡಕ್ಕೆ ಇಟ್ಕೊಳ್ಳಿ. 15 ಲಕ್ಷ ಕೊಟ್ಟಿರೋದಕ್ಕೆ ನೀವು ಸದಸ್ಯತ್ವನೇ ರದ್ದು ಮಾಡ್ಕೊಬಿಟ್ರೆ ಸೊಸೈಟಿಯಲ್ಲಿ ಇರ್ತದೆ. ಸರ್ಕಾರ ಕೇಳಲ್ಲ, ಇದರಲ್ಲಿ ಮಧ್ಯ ಪ್ರವೇಶಿಸಲ್ಲ ಸರ್ಕಾರ. ಯಾವುದೇ ಸಂಘಟನೆ ಪ್ರವೇಶಿಸಲ್ಲ. ಸಾರಿಗೆ ಸಂಸ್ಥೆಯ ಸಿಬ್ಬಂದಿಲಿ ಯಾವುದೇ ಅಧಿಕಾರಿಗಳು ಮಧ್ಯ ಪ್ರವೇಶಿಸಲ್ಲ. ಇದಕ್ಕೆ ನಿಮ್ಮ ಸೇರನ್ನು ಹಿಂಪಡೀರಿ. ನೀವು ತಗೊಂಡಿರುವಂತ ಅಕ್ರಮ ನೇಮಕಾತಿ 39 ಜನಕ್ಕೆ 10 ಲಕ್ಷ ಕೊಟ್ಟು ವರ್ಷಕ್ಕೆ ಲಾಯರ್ಗೆ ಇಟ್ಟಿದ್ದೀರಾ. ಯಾರ ವರ್ಷಕ್ಕೆ 10 ಲಕ್ಷ ಲಾಯರ್ಗೆ ಇಡ್ತಾರ್ರಿ? ಏನು ಕಾವೇರಿ ಗಲಾಟಿ ಹೋರಾಟ ಮಾಡ್ತಾ ಇದಾರಲ್ಲ ಲಾಯರು? 10 ಲಕ್ಷ ಏನ್ ತಮಾಷೆನಾ? 10 ಜನಕ್ಕೆ ಲೋನ್ ಕೊಡ್ಬೋದು. ನೀವು ಸದಸ್ಯತ್ವನ ಯಾರ್ಯಾರು ಲೋನ್ ತಗೊಂಡಿಲ್ಲ ಮೊದಲು ಹಿಂಪಡೀರಿ. ಲೋನ್ ತಗೊಂಡಿರೋರು ಲೋನ್ ಕಟ್ತಾ ಮುಗ್ದಂತೆ ಹಿಂಪಡೀರಿ. ಇಷ್ಟೇ ಸಿಂಪಲ್. ಕೆಚ್ಚಾಡೋಂಗಿಲ್ಲ, ಗುದ್ದಾಡೋಂಗಿಲ್ಲ, ಇವ್ರು ತಿನ್ನೋಂಗಿಲ್ಲ, ಉಣ್ಣೋಂಗಿಲ್ಲ. ಅಲ್ಲ ರೀ, ಇದು ರಾಜಕೀಯ ನಡೀತಾ ಇದೆ ಅಲ್ರಿ. ಇವ್ರು ಎಂಪ್ಲಾಯ್ ಒಳ್ಳೇದು ಮಾಡೋದಂಗಾಗಿಲ್ಲ. ಇಲ್ಲೇ ಲೆಕ್ಕ ಹಾಕೊಳ್ಳಿ. ಹೋದ್ಸಲ ಜಗಾರ್ ನಿಂತ್ರು, ವೆಂಕಟೇಶ್ವರ್ ನಿಂತ್ರು, ಜಗ್ಗಲ್ ನಿಂತ್ರು, ಚಂದ್ರು ನಿಂತ್ರು, ಅಲ್ಲಿಂದ ಬಂದು ಇವರು ರಾಮು ನಿಂತ್ರು. ಭಾರಿ ಹೋರಾಟ ಮಾಡಿ ರಾಮು ಎಲ್ಲ ಆಚೆಗಡೆಲ್ಲ ವಿಡಿಯೋ ಮಾಡಿದ್ರು ಅವ್ರ ಬಗ್ಗೆ ಘೋಷಣೆಗೆ ಹೋಗಿ. ಯಾವಾಗ? ಹೋದ್ಸಲ. ಆದ್ರೆ ಈ ಸಲ ಯಾರು ಹೋಗ್ಲಿಲ್ಲ. ಅವ್ರಿಗೆ ಸನ್ಮಾನ ಮಾಡಿದ್ರು. ಯಾಕೆ ಮಾಡಿದ್ರು? ಅವ್ರನ್ನೂ ವಶಪಡಿಸ್ಕೊಂಡ್ರು, ಅವ್ರನ್ನೂ ಒಳಗಾಕೊಂಡ್ರು, ಎಲ್ಲ ಒಂದಾದ್ರು. 50 ರೂಪಾಯಿ ಕದ್ದಿದ್ದಿವ್ರಿಗೆ 100 ರೂಪಾಯಿ ಕದ್ದಿದ್ದು ಹೇಳ್ಕೊಟ್ರು. ನೀವಿಷ್ಟು ತಿನ್ನಿ, ನಮ್ಗಿಷ್ಟು ಕೊಡಿ. ನಿಮ್ಮ ವಿರೋಧವಾಗಿ ನಾವ್ಯಾರು ಏನು ಕೇಳಲ್ಲ, ನಾವೆಲ್ಲ ತಡಸ್ತಾ ಇರ್ತೀವಿ. ನೀವು ಲಾಸ್ಟಲ್ಲಿ ಸಭೆ ಮುಗಿಸ್ಬಿಡಿ, ಯಾರು ಏನು ಕೇಳಲ್ಲ ಅಂತ ಇದು ಮಾಡಿದ್ರಿ. ಇದೇ ನಿಮ್ಮ ದೌರ್ಜನ್ಯಗಳು ಅನ್ನೋದು ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಎದ್ದು ಕಾಣುತ್ತಿದೆ. ದಯವಿಟ್ಟು ಸದಸ್ಯರಲ್ಲಿ ವಿನಂತಿ, ನೀವು ಕಟ್ಟುತ್ತಾ ಇರೋದು ಸಾಲ ತಗೊಂಡಿರೋ ಅಷ್ಟೇ. ಎಷ್ಟು ಕಟ್ಟಾಗುತ್ತೆ, ಎಷ್ಟು ಬಡ್ಡಿ? ಕೆಲವರಂತಾರೆ ನಾನು ಸಾಲ ತಗೊಂಡಿದ್ದೀನಿ, ನನ್ನ ಸಾಲನೇ ತೀರ್ತಾ ಇಲ್ಲ, ಕಟ್ಟಿಸ್ಕೊಳ್ತಾವನ್ಯಾರೆ ಅಂತಾರೆ. ಇಲ್ಲಿ ಒಳಗಡೆ ನೋಡ್ತೀರಿ, ಯಾರು ಲೆಕ್ಕ ನೋಡಲ್ರಿ. ಘಟಕದಲ್ಲಿ ಪೇಮೆಂಟ್ ಬರೋದನ್ನೇ ನೋಡಲ್ಲ. ಪೇಮೆಂಟ್ ಬಂದು ನೋಡಿದ್ರೆ ಪೇಮೆಂಟ್ ಸ್ಲಿಪ್ ಅಲ್ಲಿ ಎಷ್ಟು ಹಾಕಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದನ್ನೇ ನೋಡಲ್ರಿ ನೀವು. ಇನ್ನು ಅಲ್ಲೆಲ್ಲಿ ನೋಡ್ತೀರಿ, ಏನ್ ಕ್ಯೂನಲ್ಲಿ ನಿಂತದ್ದು 300 ರೂಪಾಯಿ ಈಸ್ಕೊಳ್ಳೋದು, ಅಲ್ಲೊಂದ್ ಸ್ವಲ್ಪ ಅನ್ನ ಸಾಂಬಾರು ಮಾಡಿ ತಿಂದುದು ಹೋಗುದು. ಮೀಟಿಂಗ್ ಅಟೆಂಡ್ ಆಗ್ಬೇಕ್ರಿ, ಮೀಟಿಂಗ್ ಅಲ್ಲಿ ಸೇರ್ಬೇಕು ಜನ. ನಾನು ಇನ್ನ ಮುಂದಿನ ವಿಡಿಯೋದಲ್ಲಿ ಏನು 300 ರೂಪಾಯಿ ಮೋಸ ಹೋಗ್ತಾರೆ, ಪ್ರತಿಭಾ ಪುರಸ್ಕಾರದಲ್ಲಿ ಏನು ಮೋಸ ಮಾಡ್ತಾರೆ ಅನ್ನೋದನ್ನ ನಾನು ಬಿಡ್ತೀನಿ. ನೀವು ಯಾರು ನಿಯತ್ತಾಗೆ ದುಡಿಮೆ ಮಾಡ್ತಾ ಇದ್ದೀರಿ ಅನ್ನೋದ್ರಲ್ಲಿ ಇದು ಸಾಕ್ಷಿ ಇರುತ್ತೆ. ಆದಷ್ಟು ದಯವಿಟ್ಟು ಇನ್ನೊಂದ್ಸಲ ಕೈ ಮುಗಿದು ಕೇಳ್ತೀನಿ, ಸೇರನ್ನ ಹಿಂಪಡಿರಿ. 4 ಕಡೆ ಮಾಡ್ಕೊಂಡಿದ್ದೀರಿ. ಕನ್ಸ್ಯೂಮರ್ ಸೊಸೈಟಿ ಮಾಡಿದಿರಿ, ಗೃಹ ಮಂಡಳಿಗೆ ಮಾಡ್ಕೊಂಡಿದ್ದೀರಿ, ಈ ಸೊಸೈಟಿಗೆ ಮಾಡ್ಕೊಂಡಿದ್ದೀರಿ. ನಿಮ್ ದುಡ್ಡು ಎಲ್ಲೋಯ್ತಾ ಅದರಿ? ಮಕ್ಳಿಗೆ 50 ರೂಪಾಯಿ ಬಿಸ್ಕೆಟ್ ಕೊಡಕ್ಕೆ ಕೆಲವ್ರು ಹಿಂದೆ ಇರ್ತಿರಲ್ರಿ. 50 ರೂಪಾಯಿ ಕೊಡಕ್ಕೆ ಹಿಂದೆ ಇರ್ತೀರಿ. ಯಾರು ಕಳ್ಳರು ಕೊಡ್ತಾ ಇದಿರಲ್ರಿ. ನೀವೇತ್ನೆ ಮಾಡಿ
ನಮ್ಗಿದು ಗೊತ್ತಿರಲಿಲ್ಲ. ನಮಗೂ ಈಗ ನಾವೇ ಎಲ್ಲ ಒಳಗೆ ನುಗ್ಗಿ ವಿಚಾರಣೆ ಮಾಡಿದಾಗ ಇದು ಹಗರಣ ಆಚೆಗಡೆ ಬರ್ತದೆ. ಇವು ಬುಕ್ನ ಕೇಳಿ, ಪ್ರತಿಯೊಬ್ಬರು ಈ ಥರದ ಒಂದು ಬುಕ್ಕನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ. ಬುಕ್ಕನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಇವ್ರ ಹಗರಣ ಪೂರ್ತಿ ಬರುತ್ತೆ. ಇವ್ರ ಫೋಟೋ ಹಾಕಿಸ್ಕೊಳ್ಳಿಕ್ಕೆ ಕಲರ್ ಫೋಟೋ, ನಮ್ಮ ದುಡ್ಡು. ಇವರು ADM ಫೋಟೋ ಹೊಡ್ಕೊಂಡು ಹಾಕೋಕೆ ನಮ್ಮ ದುಡ್ಡು ಬೇಕು. ಯಾಕ್ರಿ ನಮ್ಮ ದುಡ್ಡಲ್ಲಿ ಅನ್ಯಾಯ ಮಾಡ್ತಾ ಇದ್ರಿ? ಮಕ್ಳು ಕೊಡ್ರಿ, ಮಕ್ಳಿಗೆ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ರಿ, ಅಲ್ಲೇ ಬಿಸಾಕ್ರಿ. ತಿಂಗ್ಳಿಗೆ 1,500 ಬೆಳಕು ಹೋಯ್ತದೆ. ಮ್ಯೂಚುವಲ್ ಫಂಡ್ಗೆ ಹಾಕ್ರಿ. ಹೆಚ್ಚಿನ ವಿಡಿಯೋ ಮಾಡಿ ಹೆಚ್ಚಿನ ಸಮಯ ಮಾಡಿದ್ರೆ ನಮ್ಮ ನೌಕರರು ನೋಡೋಕೆ ತಾಳ್ಮೆ ಇರಲ್ಲ. ಸದ್ಯಕ್ಕೆ ಇದೇ ಜಾಸ್ತಿ ಆಗಿದೆ. ಇನ್ನು ಮುಂದೆ ಬಿಡ್ತೀನಿ.